ಹೊನ್ನಾವರದ ಕಾಸರಗೋಡಿನಲ್ಲಿರುವ ಸ್ನೇಹಕುಂಜದಲ್ಲಿ ಜಾಗತಿಕ ಪರಿಸರ ದಿನದ ಸಂದರ್ಭದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮ ಜರುಗಿತು. ಹೊನ್ನಾವರದ ಕಾಸರಗೋಡಿನಲ್ಲಿರುವ ಸ್ನೇಹಕುಂಜದಲ್ಲಿ ಜಾಗತಿಕ ಪರಿಸರ ದಿನದ ಸಂದರ್ಭದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮ ನಡೆಯಿತು. ಪರಿಸರ ಹೋರಾಟಗಾರರಾದ ಅನಂತ್ ಹೆಗಡೆ, ಆಶೀಸರ, ರೈತ ಮುಖಂಡ ಕೇಶವ್ ನಾಯ್ಕ್ ಬಳಕೂರ್, ಜೈನ್ ಜಟ್ಕೇಶ್ವರ ಯುವಕ ಸಂಘದ ಅಧ್ಯಕ್ಷ ಭಾಸ್ಕರ್ ತಾಂಡೇಲ್, ಕರಾವಳಿ ಮೀನುಗಾರರ ಕಾರ್ಮಿಕ ಸಂಘದ ಅಧ್ಯಕ್ಷ ರಾಜೇಶ್ ತಾಂಡೇಲ್, ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮಿಸ್ರಾ, ವಿವೇಕಾನಂದ ಆರೋಗ್ಯಧಾಮದ ಆರೋಗ್ಯಾಧಿಕಾರಿ ಡಾಕ್ಟರ್ ಕಾವ್ಯ ರವೀಂದ್ರನ್ ಹಾಗೂ ಇತರರು ವೃಕ್ಷಾರೋಪಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಜೂನ್ 23ರಂದು ಶಿರಸಿಯ ಪರಿಸರ ಸಮ್ಮೇಳನದಲ್ಲಿ ಪರಿಸರ ಕಾರ್ಯಕರ್ತರು ಪಾಲ್ಗೊಳ್ಳಲು ಕರೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪರಿಸರ ಹೋರಾಟಗಾರರಾದ ದಿವಂಗತ ಶ್ರೀಮತಿ ಕುಸುಮಾ ಸೊರಬರವರ್ ಪರಿಸರ ಸೇವೆಯನ್ನು ಅನಂತ್ ಹೆಗಡೆ ಸ್ಮರಿಸಿದರು. ಬಳಿಕ ಕೇಶವ್ ನಾಯ್ಕ್ ಶರಾವತಿ ಭೂಗತ ಜಲ ವಿದ್ಯುತ್ ಯೋಜನೆಯಿಂದ ಗೇರುಸೊಪ್ಪಾದಿಂದ ಹೊನ್ನಾವರದವರೆಗೆ ಸಿಹಿ ನೀರು ಸಂಪೂರ್ಣ ಬಂದಾಗುವ ಆತಂಕ ವ್ಯಕ್ತಪಡಿಸಿದರು. ಈ ವಿಷಯವನ್ನು ಪರಿಸರ ಸಮ್ಮೇಳನದಲ್ಲಿ ಚರ್ಚಿಸಲು ಮನವಿ ಮಾಡಲಾಯಿತು. ಈ ಬಗ್ಗೆ ಶರಾವತಿ ದಡದ ಕೃಷಿಕರು ಮತ್ತು ಮೀನುಗಾರರಲ್ಲಿ ಜಾಗೃತಿ ಮೂಡಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.